ಎನ್ನ ಕೈ ಹಿಡಿದ ನಿನ್ನನ್ನು ಮಹತ್ವದ ಸ್ಥಾನಕ್ಕೆ ಕೊರೆದೊಯ್ಯಬೇಕೆಂದುಕೊಂಡಿದ್ದೆ. ಆದರೆ ನಿನ್ನ ಅವಿವೇಕವೇ ನಿನ್ನ ಈ ಕೆಳಮಟ್ಟಕ್ಕೆ ತಂದಿತು. ರೇಣುಕಾ, ನಿನ್ನನ್ನು ಸತಿಯನ್ನು ಇನ್ನೊಂದು ಸಾರಿ ಮುಂದಿಸಲಾರ ಈ ಮುನಿಕುಲ ತಿಲಕ ಅಗ್ನಿ ಜಮದಗ್ನಿ. ಪರಶುರಾಮ ಸ್ವಾಮಿ, ರೇಣುಕಾ, ನಿಮ್ಮನ್ನು ಅಗಲಿ ನಾನು ಎಲ್ಲಿಗೆ ಹೋಗಲಿ ಸ್ವಾಮಿ? ಎಲ್ಲಿಗಾದರೂ ಹಾಳಾಗಿ ಹೋಗು. ಹೌದಾ ಸ್ವಾಮಿ? ರೇಣುಕಾ, ನಿಮ್ಮನ್ನು ಅಗಲಿ ಹೋಗೆಂದರೆ ನಾನು ಎಲ್ಲಿಗೆ ಹೋಗಲಿ? ಆಶ್ರಮದ ವಾಸಿಗಳಾದ ಅನುಸೂಯ ಪತಿಯೇ ಪ್ರತ್ಯಕ್ಷ ದೇವರು ಎಂದು ನಂಬಿದವರು ಅವರು. ಅವರಂತೆ ಬಾಳಿದವಳು ನಾನು ಸ್ವಾಮಿ. ರೇಣುಕಾ, ನೀರು ತರಲಿಕ್ಕೆ ಹೋದಿದ್ದೇನೋ ನಿಜ. ದಾರಿಯಲ್ಲಿ ಅಪಶಕನವು ಜರುಗಿ ಹೋಯಿತು. ಮನ್ನಿಸಿ ಎನ್ನ ಅಪರಾಧವನ್ನು. ಒಂದು ವೇಳೆ ನಾನೇ ತಪ್ಪು ಮಾಡಿದರೆಂದು ನಿಮ್ಮ ಮನದಲ್ಲಿ ಮನವರಿಕೆ ಆದರೆ ಯಾವ ಶಿಕ್ಷೆಯನ್ನು ಕೊಟ್ಟರೂ ಅನುಭವಿಸಲು ಸಿದ್ಧಳಿರ್ಬೇಕು. ಛೀ, ದುರಾತ್ಮರೇ, ಮಾತನಾಡಬೇಡ. ಓ ಮಾತೆ ಪರಮ ಪುನೀತೆ ರೇಣುಕರಾಜರಸುದೆ, ನಿನ್ನ ಆಶೀರ್ವಾದದಿಂದ ಕೈಲಾಸವಾಸನಾದ ಪರಮಾತ್ಮನ ಪ್ರತ್ಯಕ್ಷ ಮಾಡಿಕೊಂಡು ಆತನ ಕರದಲ್ಲಿರುವ ತ್ರಿಶೂಲವನ್ನು ಪರಶುವನ್ನಾಗಿ ಪಡೆದುಕೊಂಡು ಬಂದಿರುವೆ. ಈ ನಿನ್ನ ಮಗ ಪರಶುರಾಮನಮ್ಮ ಆಶೀರ್ವದಿಸು ಜನನೇ. ರಾಮ, ಏನೆಂದು ಆಶೀರ್ವದಿಸಲಿ ಕಂದ? ಅಮ್ಮ ಮಾತೆ, ಏನಿದು ನಿನ್ನ ಮನದ ವ್ಯಥೆ? ನೀನು ಕಣ್ಣೀರು ಸುರಿಸುವ ಕಾರಣವೇನು ತಿಳಿಸಮ್ಮ ಜನನೇ, ತಿಳೋಕ ಮೌನೆ. ರಾಮ, ಅಮ್ಮಯ್ಯ, ಕಣ್ಣೀರಿಗೆ ಕಾರಣ ನನ್ನನ್ನು ಕೇಳಬೇಡ. ಎದುರಿಗೆ ನಿನ್ನ ತಂದೆಯೇ ಇದ್ದಾರೆ, ಅವರನ್ನೇ ಕೇಳಿ ತಿಳಿದುಕೋ. ಓ ಅಪ್ಪಯ್ಯ, ಕುಮಾರ, ರುದ್ರನಂತ ನೀವು ಕೋಪ ತಾಳಿರುವ ಕಾರಣವೇನು? ನಿಮಗೆ ಎದುರಾದ ಮರೆಯಾರು ಈ ಅಲ್ಲ ಮುಂದೆ ರಾಮ ರಾಮ, ಎನ್ನಾಜ್ಞೆ ಪಾಲಿಸಬೇಕಾದರೆ ದೃಢ ಮನಸ್ಸಿರಬೇಕು. ಗಂಡನೇ ಗಂಡುಗಲಿ ರಾಮ. ಹಾಗಾದರೆ ಪ್ರತಿಜ್ಞೆ ಮಾಡುವೆ, ಆ ತಂದೆ ಮಾತು ಮೀರುವುದಿಲ್ಲವೆಂದು. ಅಪ್ಪಯ್ಯ ಕುಮಾರ, 33 ಕೋಟಿ ದೇವತರ ಸಾಕ್ಷಿ, ಸೂರ್ಯ ಚಂದ್ರರ ಸಾಕ್ಷಿ, ಅಷ್ಟದಿಕ್ಪಾಲಕರ ಸಾಕ್ಷಿ, ಈ ಅನಗ ಪರುಷವನ್ನು ಕೊಟ್ಟ ಪರಮಾತ್ಮನ ಸಾಕ್ಷಿಯಾಗಿ ನಿನ್ನ ಆಜ್ಞೆಯನ್ನು ನಡೆಸಿಕೊಡುವ ತಂದೆ ಕೇಳಲ್ಲ ಮುಂದೆ. ಹಾಗಾದರೆ ಈ ಕ್ಷಣವೇ ಅರೆಗಡಿದು ಬಿಡು ನಿನ್ನ ತಾಯಿಯ ಶಿರ. ಶಿವ ಶಿವ, ಎಂಥ ದುರ್ವಿಧಿ! ಏಕೆ ರಾಮ ಮೌನವಾದಿ? ವಚನ ಕೊಡುವ ಮೊದಲೇ ಆಲೋಚನೆ ಮಾಡಬೇಕಿತ್ತು. ಈಗ ನಿನ್ನ ವಚನವೇನಾಯಿತು ಪರಶುರಾಮ? ತೋರಿಸಿ ನಿನ್ನ ಪರಾಕ್ರಮ. ಅಯ್ಯೋ ಶಿವ ಶಿವ, ಕೈಲಾಸವಾಸ ಈಸ ಮಹೇಶ, ಇದೆಂತ ಅಗ್ನಿ ಪರೀಕ್ಷೆ! ನಾನೆಂತಹ ಪ್ರತಿಜ್ಞೆ ಮಾಡಿದೆ. ಅಯ್ಯೋ ಅಮ್ಮಯ್ಯ, ಅಯ್ಯೋ ದೇವಾ ಪರಮೇಶ್ವರ, ನಿನ್ನ ಪರಸು ನನಗೆ ತಂದೊಪ್ಪಿಸಿದಾಗ ಮೊದಲ ಬಲಿಯಾಗಿ ನಿನ್ನ ಮಾತೆಯ
ನಾನು ಪ್ರತಿಜ್ಞೆ ಮಾಡುವ ಮೊದಲು ಬರಸಿಡಿಲೊಂದು ಬಡಿದು ನನ್ನನ್ನೇಕೆ ಸಾಯಿಸಲಿಲ್ಲ? ಅಮ್ಮಯ್ಯ, ಓ ಪಾರ್ವತಿನಾಥ, ನೀನು ಹೇಳಿದ ವಾಕ್ಯದಂತೆ ವಚನ ಕೊಡುವ ಮೊದಲು ಯೋಚಿಸಿ ವಚನ ಕೊಡು ಎಂದಿಯಲ್ಲ. ಆ ಮರವಾಣಿ ಎಂದು ಸತ್ಯವಾಯಿತು. ಎನ್ನ ಕರಕ್ಕೆ ಕೊಟ್ಟ ತ್ರಿಶೂಲವೇ ಎನ್ನ ವಂಶಕ್ಕೆ ಮೂಲವಾಯಿತು. ಅಮ್ಮಯ್ಯ, ತಾಯಿಯ ಶಿರವನ್ನು ಮಗನೆ ಕಡೆಯುವುದು ಎನ್ನಾದ ನಿನ್ನ ಮನೆಗೆ ಒಪ್ಪಿದೆ. ಅಮ್ಮಯ್ಯ, ನವಮಾಸ ಗರ್ಭದಲ್ಲಿ ಒತ್ತು ಸಾಕಿ ಸಲಹಿದ ಮಾತೆಯ ಕತ್ತನ್ನು ಕತ್ತರಿಸುವ ಮಗನು ಹುಟ್ಟಿರುವುದೇ ಈ ಜಗದೊಳಗೆ. ಅಮ್ಮಯ್ಯ, ಮಾತೃದೇವೋಭವ ಎಂದು ವೇದ ಪುರಾಣಗಳೇ ಸಾರುತ್ತಿರುವವು. ಈ ಭೂಮಿಯಲ್ಲಿ ಬೆಳೆದ ಬೆಳಗಿಂತ ಭೂತಾಯಿಗೆ ಬೆಲೆ ಹೆಚ್ಚು. ಅಮ್ಮಯ್ಯ, ಈ ಪರಶುವಿನಿಂದ ನಿನ್ನ ರುಂಡ್ರವನ್ನು ಖಂಡಿಸಬಹುದೇ ಮಾತೆ? ಸಹಿಸಲಾರೆ ಎನ್ನ ಮನದ ವ್ಯತೆ. ಇದೆಂಥ ದುರಂತ ಘಟನೆ ಬಂದೊದಗಿತು. ಅಮ್ಮಯ್ಯ, ಈ ಜಗದೊಳಗೆ ನನ್ನ ಹೆಸರಿಗೆ ಕಳಂಕ ಬರುವಂತಾಯಿತು. ಅಮ್ಮಯ್ಯ, ನನಗೆ ನೀನೇ ಹೇಳು ಧೈರ್ಯ. ಅಮ್ಮಯ್ಯ, ಯಾರೇನು ಮಾಡುವುದು ಕಂದ? ಹೌದೇ ಮಾತೆ? ಬಂದಿದ್ದನ್ನು ಅನುಭವಿಸಲೇಬೇಕಲ್ಲ ರಾಮ. ಹೌದು ಮಾತೆ. ರಾಮ, ಅಮ್ಮಯ್ಯ, ಅಯ್ಯೋ ಕಂದ, ಅಮ್ಮಯ್ಯ, ಏನು ಮಾಡುವುದು ಕಂದ? ಬಂದಿದ್ದನ್ನು ನಾವು ಎಲ್ಲವೂ ಸ್ವೀಕಾರ ಮಾಡಲೇಬೇಕು ಕಂದ. ಹೌದೇ ಮಾತೆ? ರಾಮ, ಅಮ್ಮಯ್ಯ, ತಾಯಿಗೆ ಕೊಟ್ಟ ಮಾತಿನಂತೆ ಅರವಿಂದ ಪರಶುವನ್ನಾಗಿ ಪಡೆದುಕೊಂಡೆ. ನಿನ್ನ ಆಶೀರ್ವಾದದಿಂದ ಮಾತೆ. ತಂದೆಯ ಮಾತನ್ನು ಉಳಿಸಿಕೊಳ್ಳಬೇಕಾದರೆ ಈ ನಿನ್ನ ಎತ್ತ ತಾಯಿಯ ಋಣವನ್ನೇ ಹರೆಗಡೆದು ಬಿಡು ಮಗನೇ, ಹರೆಗೆಡೆದು ಬಿಡು. ತಡವೇಕೆ ಪರಶುರಾಮ? ತಂದೆ ಕೊಟ್ಟ ವಚನ ಪಾಲಿಸಬೇಕು. ಹೋ ತಂದೆ ಕುಮಾರ, ನಿನ್ನ ಆಜ್ಞೆಯನ್ನು ನಡೆಸುವನಪಿದರೆ ಸದ್ಭಕ್ತಿಯ ಸತ್ಯ ಸಾಧಕರೇ. ಜೈ ಜಗದೀಶ್ವರ. ತಂದೆ, ನಿನ್ನ ಆಜ್ಞೆಯನ್ನು ನೆರವೇರಿಸಿ ಬಂದೆ. ರಾಮ, ಮೆಚ್ಚಿದ ಈ ನಿನ್ನ ಪಿತೃಭಕ್ತಿಗೆ ನೇರು ಮಗನೇ ಬೇಡು. ನಿನಗೆ ಯಾವ ವರ ಬೇಕು? ನಿನಗೆ ತೃಪ್ತಿ ಆಯ್ತಪ್ಪಿದರೆ ಮುನಿಗಳ ಬೆಳಗನೆ ತಾನೇನೆ ಕೇಳು ನಿನ್ನ ಮನದಿಚ್ಛ ಬೇಗನೆ. ಹಾಗಾಗಲು ಪ್ರತಿಜ್ಞೆ ಮಾಡುವಿನ ನಾನು ಕೇಳುವವರು ಕೊಡುವನೆಂದ. ರಾಮ, ಕೊಟ್ಟ ಮಾತು ಎಂದು ತಪ್ಪಲ್ಲ, ತಪ್ಪುವವನು ಅಲ್ಲ. ಈ ಯೋಗಿ ಕೊಟ್ಟ ಅಗ್ನಿ ಚಮದಗ್ನಿ. ಓ ಅಪ್ಪಯ್ಯ ಕುಮಾರ, ಮರಳಿ ಎನ್ನ ತಾಯಿಗೆ ಜೀವದಾನ ಮಾಡಬೇಕು. ನಿಮ್ಮ ಕ್ರೋಧಾಗ್ನಿಗೆ ದಗ್ಧೈಸಿದ ನಮ್ಮ ಅಣ್ಣಂದಿರು ಪುನಃ ಜೀವನದಿಂದ ಒಪ್ಪಿಸಬೇಕು. ಓ ಅಪ್ಪಯ್ಯ ಕುಮಾರ, ಮೂರನೇ ವರವಾಗಿ ನೀವು ನಿಮ್ಮ ಕ್ರೋಧಾಗ್ನಿ ಎಂಬೆಟ್ಟ ಶಾಂತ ಚಿತ್ತರಾಗಬೇಕು ಬಿಟ್ಟರೆ ನಡೆಸಿಕೊಡು ಎನ್ನವರೆಗೆ ಬೇಗನೆ. ಜೈ ಜಗದೀಶ್ವರ. ಪರಶುರಾಮ, ನಿನ್ನ ಇಷ್ಟಾರ್ಥ ಈಡೇರಲಿ. ನಿನ್ನ ತಾಯಿಯನ್ನು ಕರಿ ಎದ್ದು ಬರುವಳು. ಅಮ್ಮ ಮಾತೆ ಎನ್ನ ಜನ್ಮದಾತೆ, ಪಿತನ ತಪೋಶಕ್ತಿಯಿಂದ ಎದ್ದು ಬಾರಮ್ಮ. ಈ ನಿನ್ನ ಪುತ್ರನ ಮೇಲೆ ಬಂದ ಅಪವಾದವನ್ನು ದೂರ ಮಾಡು ಮಾತೆ. ಪರಮಪತಿರ್ವತೆ. ಬಂದೆ ರಾಮ, ಬಂದೆ. ರಾಮ, ಅಮ್ಮಯ್ಯ, ತಾಯಿಗೆ ಕೊಟ್ಟ ಮಾತಿನಂತೆ ಅರನಿಂದ ಪರಶುವನ್ನಾಗಿ ಪಡೆದುಕೊಂಡೆ. ತಂದೆಯ ಮಾತನ್ನು ಉಳಿಸಿಕೊಳ್ಳಬೇಕೆಂದು
ಎತ್ತ ತಾಯಿಯ ರುಂಡವನ್ನೇ ಅರೆಗೆಡದೆ ತಂದೆಯಿಂದಲೇ ತಾಯಿ ಜನ್ಮವನ್ನು ಮರಳಿ ಪಡೆದುಕೊಂಡೆ. ನಿನ್ನಂತ ಮುದ್ದಾದ ಮಗನನ್ನು ಪಡೆದುಕೊಂಡ ನಾನೇ ಧನ್ಯಳು ಕಂದ. ಸ್ವಾಮಿ, ರೇಣುಕಾ, 7 ಜನ್ಮದಲ್ಲಿ ನೀವೇ ಎನ್ನ ಪತಿಯಾಗಬೇಕೆಂದು ನಿಮ್ಮ ಅಳಿಯನ ಸತಿ ರೇಣುಕಾ, ನಿನ್ನ ಜನ್ಮವಾಯ್ತು ಸಾರ್ಥಕ. ಇಲ್ಲಿಂದ ಚಿರಕಾಲವಿರಲಿ ನಿನಗೆ ಸರ್ವ ಸುಖ. ಅಪ್ಪಯ್ಯ ಮತ್ತು ತಮ್ಮಳಾದ ರೇಣುಕ ದೇವಿ, ಭಾರ್ಗವರಾಮ, ನಿಮ್ಮಲ್ಲಿ ನಿಮ್ಮ ಗಂಡನ ವಿಜ್ಞಾಪನೆ ಏನೆಂದರೆ, ಅದೇನು ಮಗನೇ, ಪೀತನಾಜ್ಞೆಗೆ ಚ್ಯುತಿ ಬಾರದಂತ ತಾಯಿಯ ಕೊಂಡ ಪಾಪದ ಪ್ರಾಯಚಿತಕ್ಕೆ ಪ್ರದಕ್ಷಿಣೆ ಮಾಡಿ ಬರುವನು. ನಿಮ್ಮ ಗಂಡನಿಗೆ ಆಶೀರ್ವಾದ ಮಾಡಿ ಕಳುಹಿಸಿ ಜನಕರೇ, ದೇವತಾ ಗುರುಪುರೇ, ಹೋಗಿ ಬಾ ಪುತ್ರ, ನಿನಗೆ ದೇವರ ಸರ್ವಜ್ಞ. ಭ್ರಷ್ಟ ಕ್ಷತ್ರಿಯ ಗಮನೆಂಬ ದುಷ್ಟ, ನಿನ್ನ ಬಾಯಿಂದ ಒಂದಾಕ್ಷರ ಬರುವಷ್ಟರಲ್ಲಿ ನಿನಗೆ ಯಮಪುರ ಕೆತ್ತಿ ಬಿಡ್ತಿದ್ದೆ. ಆದರೆ ಎನ್ನ ಮಗನಾದ ಪರಶುರಾಮನಿಗೆ ಯೋಚನೆ ಕೊಟ್ಟಂತೆ ಎನ್ನಲ್ಲಿದ್ದ ಕ್ರೋಧಾಗ್ನಿ ಎಂಬಿಟ್ಟು ಈಗ ಶಾಂತ ರೂಪದಿಂದಿರುವೆ. ಎಲೆ ಮೂರ್ಖ ಕಾರ್ತಿವೀರನೇ, ಎಲೆ ಜಮದಗ್ನಿ ಮುನಿವರನೇ, ಎಂಥ ಸಮಯದಲ್ಲಿ ಬಂದು ನಿನ್ನ ಡಾಮಂ ಕೊಚ್ಚಿಕೊಳ್ಳದೆ ಸುಮ್ಮನೆ ಹಿಂದಕ್ಕೆ ನಡಿ. ಆ ಕಾಮಧೇನುವಿನ ಎನ್ನಿಂದ ಅಗಲಿಸಿ ಒಯ್ಯುವುದು ಖಂಡಿತ ನಿನ್ನಿಂದ ಸಾಧ್ಯವಿಲ್ಲ. ಮೂರ್ಖ ಕಾರ್ತಿವೀರನೇ, ನಿನ್ನ ಪಟ್ಟಣಕ್ಕೆ ತೆರಳುವ ಬೇಗನೆ. ಬೈರೇ ಎಲೆ ಜಮದಗ್ನಿ ಎಂಬ ಮುನಿವರನೇ, ಎಲೆ ಮೂರ್ಖ ಕಾರ್ತಿವೀರನೇ, ಬಿಡು ಬಿಡು ನಿನ್ನ ಜಂಬಲ ಮಾತ್ರವನ್ನು ಬೇಗನೆ. ಬಿಡದಿದ್ದರೆ ಮಾಡುವುದೇನು? ಆ ಕಾಮಧೇನು ಬಾರದಿದ್ದರೆ ಬೈರೇ ನಿನ್ನ ಶಿವ ಅರಿವು ಕಾಮಧೇನು ಸಮೇತ ನಮ್ಮ ಪಟ್ಟಣಕ್ಕೆ ಆದುಕೊಂಡು ಹೋಗುವನು. ಜಾಗೃತಿಯಿಂದ ಯುದ್ಧಕ್ಕೆ ಸಿದ್ಧನಾಗಲೇ ಬಡ ಸನ್ಯಾಸಿ. ಅದೇ ಪ್ರಕಾರ ಯುದ್ಧಕ್ಕೆ ನಿಲ್ಲೇ ಬಣ್ಣ ನಿನ್ನ ಆಳ್ಸೋ ನಿನ್ನ ರೋಡ. ಸಾರಥಿ ಜಮದಗ್ನಿ ಎಂಬ ಬಡ ಸನ್ಯಾಸಿ ಶಿರಾರಗಳನ್ನು ನೋಡಿದ ಸಾರಥಿ ನಮ್ಮ ಪಟ್ಟಣ ಕೆಲಸವನ್ನು ಬಿಡುವಂತ ನಾವು ಜಾಗೃತಿ. ಸದಾ ಬೇಗರಾಗಿ ಬಾಯಿರೇ ಸದ್ಯ ಮಣಿಯರೇ. ಅಮ್ಮ ಇಂಥ ಬರಗಾಲದ ಇಬ್ರು ಮಾಡ್ಕೊಂಡು ನೀನೇ ಪುಣ್ಯ ಬಿಡಪ್ಪ. ನೀರ್ಲ ಪಾರ್ಲ ನಾವು ನೀನು ಹೋಗುವ ಪಯಣವೆಲ್ಲಿಗೆ? ನಾನು ಹೋಗುವ ಪಯಣಗೋಷ್ಠಿಗೆ ಎದ್ದಕ್ಕೆ ಬೇಕು ಸುಂದರೇ. ಸತ್ಯ ಅಲ್ಲವೇ? ಅದಕ್ಕೆ ಬೇಕು. ಎಷ್ಟು ಮಾತ್ರ ತಿಳಿಸಿಲ್ಲ ಸುಂದರೇ? ತಿಳಿಸುವುದಿಲ್ಲ. ತಿಳಿಸುವುದಿಲ್ಲ. ಹಾಗೆ ಹೋಗುವೆ. ಹೌದು ಕಾಂಚು, ಇಲ್ಲಿ ಹೋಗಿ ನೋಡೋಣ. ಹೋಗುವ ಸುಂದರೇ, ಹೋಗಿ ನೋಡೋಣ. ಸಹಜವಾಗಿ ಹೋಗುದು ಸುಂದರೇ. ಅದನ್ನೇ ಹೇಳ್ತಿರೋದು ಹೋಗು ಎಂದು. ಸಹಜ ಕಾಂತ ಹೇಳಿ ಕೇಳು. ಅದೇನು ಚೆನ್ನಾಗಿ ಸುಂದರೇ. ಎನ್ನ ಬಾಳಿನ ರಾಜ ನಾನಿನ್ನ ಪ್ರೇಮದ ರೋಜ ನಾನಿನ್ನ ಬಿಡಲಾರೆ ರಣ ಎನ್ನ ಬಾಳಿನ ರಾಜ.
ಕಾಂತ ಕಾಂತೆ ಪ್ರಿಯ ಪ್ರಿಯೇ ನಿಲ್ಲು ನಿಲ್ಲು ಎಲ್ಲಿಗೆ ಹೋಗುವೆ? ಕಳದಲ್ಲಿ ಖಡ್ಗವನ್ನು ಪಿಳಿದು ಧನುರ್ಧಾರಿಯಾಗಿ ನೀನು ಹೋಗುವ ಪಯಣವೆಲ್ಲಿಗೆ ರನ್ನ ಬುದ್ಧಿ ಸಂಪನ್ನ. ಅಯ್ಯೋ ಎನ್ನ ಪಟ್ಟದ ವೈರಿ ಸಾಧ್ಯ ರಾರಿಮಣಿ ಬ್ರಾಹ್ಮಣಾದ ಪರಶುರಾಮನಾರುಡೆ ವರಂ ಪಡೆದು ಜೈಸಲಿಂದ ಪ್ರತಿಜ್ಞೆ ಮಾಡಿದಂತೆ ಕಾಣ ಬಾಪುರೆ ಮಗದಿಂದ ಮೆರ್ರ ಪರಶುರಾಮನಿಗೆ ಸಮರಂ ತಟ್ಟೆ ಬಿಡಿಸಿ ಪಂಚಾಂಗ ಯಾವ ಪಟ್ಟ ಕಟ್ಟಿ ಬರು ಪೋವನ ಸುರೇಖ ನಾ ಪೋವ ಕಾರ್ಯಕ್ಕೆ ಮಾಡುವಂತ ಕಂಟಕ ಮಾಡಬೇಡ ಅಡ್ಡ ಕಂಟಕ. ಹೌದು ಸುಂದರ. ಪ್ರಿಯ ಪ್ರಿಯೇ ಹೃದಯೇಶ್ವರ ಹೃದಯೇಶ್ವರೇ ನೀನು ಹೋಗುವ ಪಯಣವೆಲ್ಲಿಗೆ? ನಾನು ಪೋಷರಿಗೆ ಎದ್ದಕ್ಕೆ ಬೇಕು ಸುಂದರೇ. ನಿನ್ನ ಸತಿಯ ಮುಂದೆ ತಿಳಿಸಬೇಕಲ್ಲ. ಎಷ್ಟು ಮಾತಕ್ಕೆ ತಿಳಿಸುವುದಿಲ್ಲ ಸುಂದರೇ. ಯಾತಕ್ಕೆ ತಿಳಿಸುವರಿಲ್ಲ? ಓದ ಕಾರ್ಯ ಜಯವಾಗುವುದಿಲ್ಲ ಸುಂದರೇ. ಹಾಗಂದವರು ಯಾರು ಪ್ರಿಯ? ಹಾಗಂದ ನಮ್ಮ ಗುರುವ ದತ್ತಾತ್ರೇಯ ಮಾಮೂಲಿ ಹೇಳ್ಕೊಡು ಸುಂದರೇ. ಅಲ್ಲ ಅಲ್ಲಿ ಹೇಳುವನಿ ಕೇಳು. ಚೆನ್ನಾಗಿ ಪ್ರಿಯ ಪ್ರಿಯ ಹೃದಯ ರಾಜ ಪ್ರಿಯ ಪ್ರಿಯ ಹೃದಯ ರಾಜ ತಳ ತಳನೆ ಹೊಳಿವ ರತ್ನ ಕಟ್ಟಿ ತಳ 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 ತಳನೆ ಹೊಳಿವ ರತ್ನ ಕಟ್ಟಿ ತಳ ಕಣ್ಣು ಮೀಟಿ ನನ್ನ ಜೀವ ಪ್ರಿಯ ಪ್ರಿಯ ಹೋಗುವ ಕಾರ್ಯವ ವಿವರವ ತಿಳಿಸೋ ಎನ್ನಗೆ ಬೇಡುವೆ ಮದಿದೇವ ತಿಳಿಸೋ ಎನ್ನಗೆ ಬೇಡುವೆ ಮದಿದೇವ ಯಾರನು ಈ ಕೋಪ ಏನಿದು ತಾಪ ಆದುರಗ ನಿರಬೇಡ ಎಲ್ಲಿಗೆ ರಮಣ ಪ್ರಿಯ ಪ್ರಿಯ ಸುಂದರ ಸುಂದರೇ ಸಲ್ಲಲ್ಪ ಬೀಳುಬಾಣಗಳನ್ನು ಹಿಡಿದು ಸುಂದರವಾದ ಅಶ್ವವನ್ನು ಏರಿ ನೀನು ಹೋಗುತ್ತಿರುವಂತ ಪಯಣವೆಲ್ಲಿಗೆ ಕಾಂತ ಮಹಾಗುಣವಂತ. ಇಲ್ಲೇ ರಾಣಿ ಮಾತಿನ ಜಾಣ ಪರಶುರಾಮನು ಎನ್ನಂ ಜಯಿಸೋನೆಂದು ತಿಳಿಸಲು ಹೊರಪಡೆದ ಆ ಪರಶುರಾಮನನ್ನು ಜಯಿಸಬಲ್ಲ ಕಾಲಕ್ಕೆ ಪೌರ ಚಂದ್ರಿಕ ಅವರನ್ನು ಜಯಿಸಿದ ಮಾತ್ರ ನಾನು ನಿರ್ಣಯಿಸಿಕೊಂಡು ಸಾರ್ಥಕ. ಕಾಂತ ಕಾಂತೆ ಯಾರೊಂದಿಗೆ ಪಂಥವನ್ನು ತೊಟ್ಟು ಹೋಗುವೆ? ರಾವಣ ಕುಂದಿಯಾದ ಪರಶುರಾಮನು ಯುದ್ಧಕ್ಕೆ ಹೋಗಲು ಸುಂದರ. ಪರಶುರಾಮನನ್ನು ಜಯಿಸಿ ಬರುವೆಯಾ? ಸಹಜವಾಗಿ ಜಯಿಸುವರು ಸುಂದರ. ನಿನ್ನಿಂದ ಆಗುವುದೇ? ನಿನಗೆ ಅನುಮಾನ ಸುಂದರ. ಹೌದು ನಾನೇ ಪವನ ಸುಂದರ. ನನಗೆ ಅನುಮಾನವಿರುವುದು. ಅದೇತಕ್ಕೆ ಸುಂದರ? ಜಯಿಸಿ ಬರುವೆಯೋ ಇಲ್ಲವೆಂದು ಅನುಮಾನ ಕಾಡುತ್ತಿರುವುದು. ಸಹಜವಾಗಿ ಗೆದ್ದು ಬರಲು ಸುಂದರ. ಕಾಂತ ಕಾಂತೆ ಅವನನ್ನು ಸಾಮಾನ್ಯದವನೆಂದು ತಿಳಿಯಬೇಡ. ನಾನೇನು ರಣವೇರಿಯ ಪುತ್ರ ಸುಂದರ. ನಾನು ಹಾಗೆಂದು ಹೇಳಲಿಲ್ಲ, ಅವನು ಸಾಮಾನ್ಯದವನು ಅಲ್ಲವೆಂದು ಹೇಳಿದೆ. ನಾನೇನು ಸಾಮಾನ್ಯದವನೇ ಸುಂದರ. ಕಾಂತ ಕಾಂತೆ ನೀನು ಸಾಮಾನ್ಯದವನು ಅಲ್ಲವೆಂದು ತಿಳಿದೆ ಇಬ್ಬರ ಹೆಂಡರನ್ನು ಕಟ್ಟಿಕೊಂಡಿರುವೆ. ಅದು ನೀನು ತಿಳಿದಿರೋ ವಿಷಯ ಸುಂದರ. ನನಗೆ ತಿಳಿದಿರುವುದು, ನೀನು ಮಾತ್ರ ಮರೆತು ಹೋಗುತ್ತಿರುವೆ. ನನ್ನ ಪರಾಕ್ರಮ ನಿಮಗೆ ಗೊತ್ತಿಲ್ಲ ಸುಂದರ. ಗೊತ್ತಿರುವುದು ಅದಕ್ಕೆ ಬೇಡವೆಂದು ಹೇಳುತ್ತಿರುವುದು. ಎಷ್ಟು ಮಾತ್ರಕ್ಕೆ ಬಿಡುದಿಲ್ಲ ಸುಂದರ. ಕಾಂತ ಕಾಂತ ಹೇಳಲೇ ಚೆನ್ನಾಗಿಯೇ ಸುಂದರ. ಕೃತ ವೀರನ ಪ್ರೀತಿಯ ದೂರ ಎಂದ ಕಾಂತ ಕಾಂತ ವೀರ ಕೃತ ವೀರನ ಪ್ರೀತಿಯ ಸುಧರ
ನಾನೇ ಸುಂದರ ಗೆದ್ದು ಬರುವೆ ಸಹಜವಾಗಿ ಗೆದ್ದು ಬರುವೆ ಸೋತು ಬರುವೆ ನಿನಗೆ ತಿಳಿದು ನಿನಗೆ ಗೊತ್ತಿಲ್ಲ ಸುಂದರಿ ಹೋಗಿ ಬಂದ ಮೇಲೆ ನಿನಗೆ ಗೊತ್ತಾಗುವುದು ಸುಂದರ ಬಂದರೆ ಗೊತ್ತಾಗುವುದು ಬರಿಗೆ ಹೋದರೆ ಏನು ಸಹಜವಾಗಿ ಜಯಿಸಿ ಬರು ಸುಂದರ ಪರಶುರಾಮನ ತಾರೆಂದು ತಿಳಿದು ನಾರಾಯಣ ಅವತಾರ ಅವನೆಂದು ತಿಳಿದು ಪರಶುರಾಮನ ಗೆಲ್ಲಲು ಸಾಧ್ಯವೇ ಕೇಳೋ ಎನ್ನ ಪ್ರೀತಿಯ ನುಡಿಯ ಸಾವಿರನ ಪ್ರೀತಿಯ ಕುವರ ಎನ್ನ ಕಾಂತ ಕಾತವೀರ ಸಾವಿರನ ಪ್ರೀತಿಯ ಕುವರ ಅಮ್ಮ ಅವ್ರದ್ದು ಅವರಿಗೆ ಎರಡಿಗೆ ರೊಕ್ಕ ಮಾಡಿಸಿರ ಹಂಗೆ ಅಮ್ಮ ಕುತ್ಕೊಳ್ರಮ್ಮ ನಿನ್ನ ನೋಡೋದು ಐತಿ ಕುತ್ಕೊಳ್ರ ಅದನ್ನ ಪರಿಸ್ಥಿತಿ ನೋಡುವಂತ ಇಬ್ಬರು ಮಾಡ್ಕೊಂಡು ಅದನ್ನ ಕುತ್ಕೊಳ್ರಿ ಅಮ್ಮ ಕುತ್ಕೊಳ್ರಿ ನೋಡೋದು ಕುತ್ಕೊಳ್ರಂಗೆ ಪ್ರಾಣೇಶ್ವರ ಪ್ರಾಣೇಶ್ವರಿ ಪರಶುರಾಮನೊಂದಿಗೆ ಪಂಥವನ್ನು ತೊಟ್ಟು ಹೋಗಬೇಕು ಹೇಳ್ತಿರುವೆಯಲ್ಲ ಕಾಂತ ಕಾಂತೆ ಇದು ಎಷ್ಟು ಮಾತ್ರಕ್ಕೂ ಸರಿಯಲ್ಲ ಅದು ಎಷ್ಟು ಮಾತ್ರಕ್ಕೆ ಸರಿ ಇಲ್ಲ ಸುಂದರ ಕಾಂತ ಕಾಂತೆ ಆ ನಾರಾಯಣನ ಅವತಾರವೇ ಈ ಪರಶುರಾಮನು ಆದ್ದರಿಂದ ನೀನು ಅವನನ್ನು ಜಯಿಸಲಾರೆ ಪ್ರಾಣೇಶ ಬಿಟ್ಟು ಬಿಡು ನಿನ್ನ ಮನದ ಆವೇಶ ಎಲೆ ಪ್ರಶ್ನೆ ಗುಣಗಾನ ಮಾಡಲಿಕ್ಕೆ ನಾನು ನಿನ್ನನ್ನು ಕರೆಸಿಲ್ಲ ಯಾತಕ್ಕೆ ಕರೆಸಿರುವೆ ಚಂದ್ರವಂಶದಲ್ಲಿ ಹುಟ್ಟಿದ ಕಾರ್ತಿವರಾಜನಿಗೆ ಕಲಿಸುವರಿಗೆ ಪರಶುರಾಮ ಬ್ರಾಹ್ಮಣನು ಎನ್ನನ್ನು ಕಲಿಸುವುದು ಇಂಥ ಸಮಯದಲ್ಲಿ ಅವನನ್ನು ಸದೆ ಬಡಿದ್ದರೆ ಹುಟ್ಟಿ ಸಾರ್ಥಕ ಏ ಸುಂದರ ಏನು ಸುಂದರ ಸುಂದರಿ ಯಾರ ಕೂಡ ಯುದ್ಧಕ್ಕೆ ಹೋಗುವೆ ಪರಶುರಾಮನ ಯುದ್ಧಕ್ಕೆ ಹೋದರು ಸುಂದರ ಪರಶುರಾಮನೊಡನೆ ಯುದ್ಧಕ್ಕೆ ಹೋಗುವೆ ಹೌದು ಕಾಂತೆ ಪರಶುರಾಮನನ್ನು ಗೆಲ್ಲಲು ನಿನ್ನಿಂದ ಸಾಧ್ಯವೇ ಸಹಜವಾಗಿ ಜಯಿಸಿ ಬರು ಸುಂದರ ನಾರಾಯಣ ಸ್ವರೂಪನೇ ಈ ಪರಶುರಾಮನಾಗಿ ಬಂದಿರುವನು ಅವನು ಏನು ಮಾಡುವ ಸುಂದರ ಪ್ರಿಯ ಪ್ರಿಯೇ ಅತಿಯರ ತ್ರಿಮೂರ್ತಿಗಳ ಬೆಂಬಲ ಇರುವುದು ಆ ಪರಶುರಾಮನಿಗೆ ನನಗೆ ನನ್ನ ಗುರುಗಳ ಬೆಂಬಲಿದೆ ಸುಂದರ ನಿನ್ನ ಗುರುಗಳ ಬೆಂಬಲ ಇರುವುದು ಹೌದು ಸುಂದರಿ ಸುಂದರ ಸುಂದರಿ ಹಾಗಾದ್ರೆ ಹೇಳಿದನು ಕೇಳಿ ಚೆನ್ನಾಗಿಯೇ ಸುಂದರ ಕೃತವೀರನ ಪ್ರೀತಿಯ ದ್ವಾರ ಎನ್ನ ಬಾಳಿನ ಭಾಗದ ಚಂದಿರ ನೀನೇ ಶೂರ ಇದರಿಂದ ಹೇಳುವೆನ ಈತಲಿ ಕೇಳಬೇನ ಈತಲಿ ಕೇಳಬೇನ ಕೃತವೀರನ ಪ್ರೀತಿಯ ದ್ವಾರ
ಪಾಪ ಏನ್ ಕುಡ್ದಮ್ಮ ತಿರುಗಿ ಮಾಡಿ ಹೋದಂಗ ಆಗ್ತದೆ. ಪ್ರಿಯಾ, ಪ್ರಿಯೇ, ಹೇಳುವುದನ್ನು ಚೆನ್ನಾಗಿ ಕೇಳು. ಅದೇ ಚೆನ್ನಾಗಿ ಸುಂದರಿ. ಬಾಲ್ಯದಲ್ಲಿ ವಿದ್ಯೆಯನ್ನು ಕಲಿಬೇಕು, ಯೌವನದಲ್ಲಿ ಸುರಿತಾನಂದವು ಪಡೆಯಬೇಕು. ಇದು ಎಲ್ಲರಿಗೂ ಗೊತ್ತಿರೋದು ಸುಂದರಿ. ಮುಂಚಿನ ಕಾಲದಲ್ಲಿ ಶಿವಲೋಕ ಸಾಂದ್ರನಾಗಿ ಶಿವಪಾರಾಯಣ ಮಾಡಬೇಕು. ಹೌದು ಸುಂದರಿ. ಹೌದಲ್ಲವೇ? ಹೌದು. ಅದನ್ನ ಬಿಟ್ಟು ಪರಶುರಾಮನೊಡನೆ ಯುದ್ಧಕ್ಕೆ ಹೋಗಿ ನಿಂದು ಹೇಳುವುದಿಲ್ಲ. ಸಹಜವಾಗಿ ಹೋಗುದು ಸುಂದರಿ. ಇದು ನಿಮ್ಗೆ ತಕ್ಕ ನಡತೆ ಅಲ್ಲ. ಅದು ಯಾತಕ್ಕೆ ನತ್ತಲ್ಲ ಸುಂದರಿ. ಪ್ರಿಯಾ, ಪ್ರಿಯೇ, ಸುಮ್ಮನೆ ಸತಿಮಣಿಗಳ ಮಾತು ಕೇಳಿ ಯುದ್ಧದ ಹಾಸ್ಯನ್ನು ಬಿಡು. ಪ್ರಿಯಾ, ನೀನೇ ನಮ್ಮಿಬ್ಬರಿಗೆ ಆಶ್ರಯ. ಎಲ್ಲೇ ನಲ್ಲೇ, ನೀನು ಎಷ್ಟು ಹೇಳಿದರೆ ನಿನ್ನ ಮಾತು ನಾನು ಕೇಳುವುದಿಲ್ಲ. ಯಾಕೆ ಕೇಳುವುದಿಲ್ಲ? ಈ ನಿನ್ನ ಕಾಂತಾತ ಕಾರ್ತಿವರಾಜನು ಸಾಮಾನ್ಯವನಲ್ಲ. ಸಮರಕ್ಕೆ ಹೋಗಿ ಬಿಡುವುದಿಲ್ಲ. ಚಂದ್ರಿಕ, ನೀವೆಷ್ಟು ಹೇಳಿದ್ರು ನಿರಾರ್ಥಕ. ಸುಂದರಿ, ಹೋಗುವೆಯಾ? ಸಹಜವಾಗಿ ಹೋಗುದು ಸುಂದರಿ. ನಾನು ಬಿಟ್ರಲ್ಲ ನೀನು ಹೋಗುವುದು. ಸಹಜವಾಗಿ ಹೋಗಿ ಬರು ಸುಂದರಿ. ನಾನು ಬಿಟ್ರಲ್ಲ ಹೋಗುವುದು. ಎಷ್ಟು ಮಾತ್ರಕ್ಕೆ ನೀನೇನು ಮಾಡುವುದು ಸುಂದರಿ? ಅಡ್ಡ ಹಾಕಿ ನಿಲ್ಲಿಸುವೆ. ಅಡ್ಡ ಬೀಡಿಸಿಕೊಂಡು ಹೋಗುದು ಸುಂದರಿ. ಗೆರೆಯನ್ನು ಹಾಕುವೆ, ದಾಟಿ ಹೋಗಬಾರದು ಎಂದು. ಸಹಜವಾಗಿ ದಾಟಿ ಹೋಗುದು ಸುಂದರಿ. ದಾಟಿ ಹೋದ್ರೆ ತಿರುಗಿ ಬರಬಾರದು ಅಷ್ಟೇ. ದಾಟಿ ಹೋಗಿ ಜಯಿಸಿ ಬರು ಸುಂದರಿ. ಕಾಂತ, ಕಾಂತೆ, ನಾರಾಯಣನ ಅವತಾರರು ಪರಶುರಾಮನು. ಅವನ ಗುಣಗಾನ ಮಾಡಲಿಕ್ಕೆ ನಾನು ಇನ್ನೊಂದು ಕರ್ತಿಲ್ಲ. ನಾನು ಅವನ ಗುಣಗಾನ ಮಾಡಲು ಬಂದಿಲ್ಲ, ನಿನಗೆ ಬುದ್ಧಿ ಹೇಳಲು ಬಂದಿರುವೆ. ಇನ್ನು ಬುದ್ಧಿ ಮಾತು ಕೇಳೋರು ಯಾರು ಸುಂದರಿ? ನೀನು ಎಷ್ಟು ಮಾತಕ್ಕೆ ಕೇಳುವುದಿಲ್ಲ ಸುಂದರಿ. ಕೇಳುವುದಿಲ್ಲವೇ? ಕೇಳುವುದಿಲ್ಲ ಸುಂದರಿ. ಕಾಂತ, ಕಾಂತೆ, ಕೇಡು ಬರುವ ಕಾಲಕ್ಕೆ ಕೂಡುವುದು ದುರ್ಬುದ್ಧಿ ಎನ್ನುವಂತೆ ಈ ದುರ್ಬುದ್ಧಿ ನಿನಗೆ ಎತ್ತಲಿಂದ ಕೂಡಿ ಬಂದಿತ್ತು. ಕೇಡು ಬಂದರೆ ಹೋಗುದು ಬಿಡುವುದಿಲ್ಲ ಸುಂದರಿ. ಕೇಡು ಬಂದರೆ ಹೋಗುವುದು ಬಿಡುವುದಿಲ್ಲ. ಇಲ್ಲ ಸುಂದರಿ. ಹೇಳಲೇ? ಏ ಸುಂದರಿ, ಎನ್ನ ಮಾತು ಕೇಳು ಪ್ರೇಮದ ಪತಿಯೇ, ಹಠದಿಂದ ಸಂದರಕ್ಕೆ ಹೋಗಲು ಸರಿಯೇ. ಎನ್ನ ಮಾತು ಕೇಳು ಪ್ರೇಮದ ಪತಿಯೇ, ಹಠದಿಂದ ಸಂದರಕ್ಕೆ ಹೋಗಲು ಸರಿಯೇ. ಸೇಡಿನಿಂದ ಕೇಳು ಬರುತ್ತಿರುವುದು ತಿಳಿದು ನೋಡು, ಸೇಡಿನಿಂದ ಕೇಳು ಬರುತ್ತಿರುವುದು ತಿಳಿದು ನೋಡು. ಪ್ರಾಣಪತಿ ಬೇಡಿಕೊಂಡ ಸ್ಥಿತಿ ನೋಡು, ಪ್ರಾಣಪತಿ ಬೇಡಿಕೊಂಡ ಸ್ಥಿತಿ ನೋಡು. ಎನ್ನ ಮಾತು ಕೇಳು ಪ್ರೇಮದ ಪತಿಯೇ, ಹಠದಿಂದ ಸಂದರಕ್ಕೆ ಹೋಗಲು ಸರಿಯೇ. ಸಮರಕ್ಕೆ ಹೋಗಲು ಸುಮ್ಮನೆ. ಸೇಡಿನಿಂದ ಕೇಳು ಬರುತ್ತಿರುವುದು ತಿಳಿದು ನೋಡು, ಸೇಡಿನಿಂದ ಕೇಳು ಬರುತ್ತಿರುವುದು ತಿಳಿದು ನೋಡು. ಪ್ರಾಣಪತಿ ಬೇಡಿಕೊಂಡ ಯೋಚಿಸಿ ನೋಡು, ಪ್ರಾಣಪತಿ ಬೇಡಿಕೊಂಡ ಯೋಚಿಸಿ ನೋಡು. ಎನ್ನ ಮಾತು ಕೇಳು ಪ್ರೇಮದ ಪತಿಯೇ, ಹಠದಿಂದ ಸಂದರಕ್ಕೆ ಹೋಗಲು ಸರಿಯೇ. ಕಾಂತ, ಕಾಂತೆ, ಪರಶುರಾಮನೊಂದಿಗೆ ಪಂಥವನ್ನು ತೊಟ್ಟು ಹೋಗಲು ಎಂದು ಹೇಳ್ತಿರುವೆಯಲ್ಲ, ಸಹಜವಾಗಿ ಬರು ಸುಂದರಿ.
ಅದು ಏತಕ್ಕೆ ಸುಂದರಿ? ಕಾಂತ, ಕಾಂತೆ, ತ್ರಿಮೂರ್ತಿಗಳಲ್ಲಿ ಶ್ರೇಷ್ಠನಾಗಿರುವ ಆ ಪರಶಿವನಿಂದ ಪಾಶುಪತಾಸ್ತ್ರವನ್ನು ವರವಾಗಿ ಪಡೆದುಕೊಂಡು ಬಂದಂತ ವೀರಾದಿ ವೀರನೇ ಆ ಪರಶುರಾಮನು. ಪ್ರಾಣೇಶ್ವರ, ಪ್ರಾಣೇಶ್ವರಿ, ಆದ್ದರಿಂದ ನೀನು ಅವರನ್ನು ಜಯಿಸುವುದು ನಿನ್ನಿಂದ ಆಗಲಾರ್ದ ಮಾತೆಂದು ತಿಳಿ ಕಾಂತ. ಸುಮ್ಮನೆ ತ್ಯಜಿಸು ನಿನ್ನ ಪಂಥ. ಅದೇ ಪಟ್ಟವರ್ಧಿನಿಯಾದ ಸುರೇಖ ಪರಶಿವನಿಂದ ತ್ರಿಶೂಲ ವರ ಪಡೆದ ಆ ಪರಶುರಾಮನ ಅವರು ಕಲಿತಿಲಕ. ಹೌದೇ? ಸಕ್ರಿಯ ಸಂಘದಲ್ಲಿ ಚಂದ್ರವನ್ನು ಕಳಿಸಿದ್ದರೆ ಸಹಸ್ರ ಭಾವವನ್ನು ಕಲಿಸಿಕೊಂಡು ಸಾಧನೆ ಪ್ರಿಯ, ಪ್ರಿಯೇ, ಇಷ್ಟೊಂದಾಟ ಇಟ್ಟಕ್ಕಾಗಿ ಗೆದ್ದು ಬರುವುದಕ್ಕಾಗಿ ಸುಂದರೇ ಇಬ್ಬರ ಮಾತನ್ನು ಕೇಳು. ಹೋಗಿ ಬಂದ ಮೇಲೆ ಕೇಳಲು ಸುಂದರೇ, ಹೋಗಿ ಬರದಿದ್ದರು ಸಹಜವಾಗಿ ಬರಲು ಸುಂದರೇ. ಬರುವೆಯನ್ನು ನಂಬಿಕೆ ನಿನ್ನಲ್ಲಿರುವುದು. ನನಗಿರುವುದಲ್ಲ ಸುಂದರೇ, ನಮಗಿಲ್ಲವಲ್ಲ. ನನಗಿರುವುದು ಸುಂದರೇ. ನಮಗಿಲ್ಲ. ನಾನು ಹೋಗುವುದು ಸುಂದರ, ಯುದ್ಧಕ್ಕೆ ನೀವಲ್ಲ ಸುಂದರಿ. ನಾವು ಹೋಗುವೆಂದು ಹೇಳಿಲ್ಲ, ನೀನು ಹೋಗುವೆಯಲ್ಲ, ನಿನ್ನನ್ನು ನಿಲ್ಲಿಸಲು ಬಂದಿರುವೆವು. ನನ್ನ ಮೇಲೆ ಅನುಮಾನ ಸುಂದರೇ. ಪ್ರಿಯ, ಪ್ರಿಯೇ, ನಿನ್ನ ಮೇಲೆ ಅನುಮಾನವಿಲ್ಲ, ಮತ್ತಾರ ಮೇಲೆ ಸುಂದರಿ? ಪರಶುರಾಮನ ಮೇಲೆ ಅನುಮಾನವಿರೋದು. ಅವನು ಮಾಡೋದಕ್ಕೆ ಬಂದಿಲ್ಲ ಸುಂದರಿ. ನನ್ನ ಗಂಡನನ್ನು ಕೊಂದು ಬಿಟ್ಟರೆ ಏನು ಮಾಡುವುದು ಎಂದು. ಈ ಮೂರ್ಖ ಏನು ಮಾತನಾಡುವೆ? ನಲ್ಲ, ನಲ್ಲಿ ಹಾಗಾದ್ರೆ ಹೇಳುವನು ಕೇಳು. ಅದೇ ಚೆನ್ನಾಗಿ ಹೇಳ್ಕೊಂತೆ. ಜೊತೆಯಾಗಿ ನಿನ್ನವಾಗಿ ಸೇರಿ ನುಡಿವ, ಸೇರಿ ನಲಿವ, ನನ್ನ ಬದುಕಲ್ಲಿ ಎಂದು ಬೆಳಕಾಗಿರು, ನನ್ನ ಬದುಕಲ್ಲಿ ಎಂದು ಒಂದಾಗಿರು, ನಿನ್ನ ಬಿಡಲಾರೆ ನಾನೆಂದೆಗೋ. ಅವಳ ಇಂಪಲ್ಲಿ ನಿನದ ಜೊತೆಯಲ್ಲಿ
ಸುಂದರಿ ಆ ಪರಶುರಾಮನು ಧಾರನ್ನು ತೆಗೆದಿರುವೆ. ಹೌದಾರಾದ್ರೆ ನನ್ನೇನು ಮಾಡು ಸುಂದರಿ? ಅಲ್ಲ, ಅಲ್ಲೇ ಶ್ರೀಮನ್ನಾರಾಯಣ ಸ್ವರೂಪನೇ ಈ ಪರಶುರಾಮನು. ಆದರೆ ಏನು ಮಾಡುವುದು ಸುಂದರಿ? ಅಂಥವರನ್ನು ಜಯಿಸುವುದು ನಿನ್ನರಾಗಲಾರದು. ನಾನು ಜಯಿಸಿ ಬರುವುದು ಸುಂದರಿ. ಸುಂದರ, ಸುಂದರಿ ಜಯಿಸಿ ಬರುವೆನೆಂಬ ನಂಬಿಕೆ ನಿನ್ನಲ್ಲಿರುವುದೇ? ಸಹಜವಾಗಿ ಬರುವುದು ಸುಂದರಿ. ಸುಮ್ಮನ ಸತ್ಯದ ಮಾತನ್ನು ಕೇಳಿ ಯುದ್ಧದ ಆಸೆಯನ್ನು ಮರೆಮಾಡು. ಎಷ್ಟು ಮಾತಕ್ಕೆ ಕೇಳುವುದಿಲ್ಲ ಸುಂದರಿ. ಪ್ರಾಣೇಶ, ಬಿಟ್ಟು ಬಿಡಿ ನಿನ್ನ ಆವೇಶ. ಎಲ್ಲೇ ಸತಿ ಇಂಥ ನೀತಿ ಮಾತು ನನಗೆ ಕೇಳುತ್ತೆ. ನಾರಾಯಣ ಯಾವ ದೊಡ್ಡ ಸೂರ್ಯನೆಂದು ನನ್ನ ಮುಂದೆ ಕೇಳುತ್ತೆ. ಯಾತಕ್ಕೆ ಹೇಳಬಾರದು? ಏ ಕಾಂತೆ, ಕಾಂತ, ಬಾಪು ಅವನು ಪರಶುರಾಮನಾಗಲಿ ಇಲ್ಲವೇ ಕಾಲಮನಾಗಲಿ ಎನ್ನಂ ಜಯಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಪಕ್ಷ ಬಂದರು ಪಂಥವನ್ನು ಬಿಡೋಣಲ್ಲ ಮತ್ತು ಭಯ ಪಡೋಣಲ್ಲ. ಚಂದ್ರಿಕಾ, ನೀನು ನಿನ್ನ ಮುಂದಿನ ಹೋದ್ರೆ ಸಾರ್ಥಕ. ಕಾಂತ, ಏನಿದು? ಕೈ ಬಿಡು ಮೊದಲು. ಸುಂದರಿ ನಮ್ಮ ಮಾತು ಕೇಳಿದ ಮೇಲೆ ನಿನಗೆ ಎದಕ್ಕೆ ಕೈ ಕೊಡಬೇಕು? ಮೊದಲು ಕೈ ಕೊಟ್ಟರೆ ಸುಂದರಿ. ಮೊದಲು ಕೈ ಕೊಟ್ಟರೆ ಅದಕ್ಕಾಗಿ ತುಂಬಲು ಬಂದಿರುವೆ. ಕಾಂತ, ಪರಶುರಾಮನನ್ನು ಜಯಿಸಿ ಬರುವೆಯಾ? ಸಹಜವಾಗಿ ಜಯಿಸಿ ಬರು ಸುಂದರಿ. ಆ ನಂಬಿಕೆ ನಿನಗಿದೆಯೇ? ನಿನಗೆ ನಂಬಿಕೆ ಇಲ್ಲ ಸುಂದರಿ. ಅದಕ್ಕಾಗಿ ಬೇಡದಂತೆ ಹೇಳುತ್ತಿರುವುದು. ಸಹಜವಾಗಿ ಗೆದ್ದು ಬರು ಸುಂದರಿ. ಹೋಗುವೆ. ಸಹಜವಾಗಿ ಹೋಗಲು ಸುಂದರಿ. ಎಲ್ಲಿ ಹೋಗು ನೋಡೋಣ. ನಿನ್ನ ಕರ್ಕೊಂಡು ಹೋಗಲು ಸುಂದರಿ. ಯುದ್ಧ ಮಾಡೋದು ನಮ್ಮನ್ನು ಕರೆದುಕೊಂಡು ಹೋಗುವೆಯಾ? ಹೌದು ಸುಂದರಿ. ನೀನು ಯುದ್ಧ ಮಾಡುವೆಯಾ? ಇದು ನಿದ್ದೆ ಮಾಡುವೆಯಾ? ಯುದ್ಧ ಮಾಡಿ ಬರಲು ಸುಂದರಿ. ನಿದ್ದೆ ಮಾಡಿ ಬರುವೆಯಾ? ಯುದ್ಧ ಸುಂದರಿ. ಹೌದಾ ಕಾಂತ? ಕಾಂತೆ, ಹೇಳಲೇ? ಅದೇ ಚೆನ್ನಾಗಿ ಸುಂದರಿ. ಅನುರಾಗದ ಹೊಸಾನಂದವ, ಬಹುಜನ್ಮದ ನಮ್ಮ ಸಂಬಂಧವ. ಕಾಂತ, ನೀನು ನಿನ್ನ ಯುದ್ಧದ ಹಠವನ್ನು ಬಿಟ್ಟರೆ ನಮ್ಮಿಬ್ಬರ ಮನಸ್ಸಿಗೆ ಹೇಗಾಗುವುದು ಗೊತ್ತಿ ಪ್ರಿಯ? ಹೇಗಾಗಲು ಸುಂದರಿ? ಹೀಗಾಗುವುದೆಂದು ಕೇಳಿದೆಯಾ? ಹೌದು ಸುಂದರಿ. ಹೂವಾಗಿ ಮನ ಹೂವಾಗಿ ಜೇನಾಗಿ ತನು ಜೇನಾಗಿ ಜೀವನದ ಸಾಗರದಿ ಜೀವನದ ಸಾಗರದಿ ಅನುರಾಗದ ಹೊಸಾನಂದವ, ಬಹುಜನ್ಮದ ನಮ್ಮ ಸಂಬಂಧವ.
ಸಹಜವಾಗಿ ಬೀಳುವುದಿಲ್ಲ ಸುಂದರಿ. ಪ್ರಾಣೇಶ್ವರ ಪ್ರಾಣೇಶ್ವರಿ ಆ ಭಕ್ತ ಪ್ರಹ್ಲಾದನ ಭಕ್ತಿಯನ್ನು ಮೆಚ್ಚಿ ಕಂಬದಿಂದಲೇ ಹೊರಬಂದು ಹಿರಣ್ಯ ಕಶ್ಯಪನನ್ನು ಸಂಹಾರ ಮಾಡಲಿಲ್ಲವೇ ಆ ನಾರಾಯಣ ಅವನೇನು ಮಾಡುವ ಸುಂದರನ್ನ ಕಾಂತ ಕಾಂತೆ ಅವನ ಪ್ರತಿರೂಪವೇ ಈ ಪರಶುರಾಮನು. ಆದ್ದರಿಂದ ನಿನ್ನ ಅವನನ್ನು ಜಯಿಸಲಾರೆ. ನಿನ್ನ ಆಸೆಯನ್ನು ಬಿಟ್ಟಿರುವುದನ್ನೆಲ್ಲ ಕೇಳುನ್ನ ಸಲ್ಲ. ಎಲೆ ತ್ರಿಪುರ ಸುಂದರಿ ಕಾಂತ ಅಲ್ಲೇ ತ್ರಿಲೋಕ ಪಾಲಕನಾದ ಲಕ್ಷ್ಮಿಕ ಎಲೆ ತ್ರಿಪುರ ಸುಂದರಿ ಕಾಂತ ತ್ರಿಲೋಕ ಪಾಲಕನಾದ ಲಕ್ಷ್ಮೀಕಾಂತನ ಪಾಲಾದವನ್ನು ರಕ್ಷಣೆ ಮಾಡಲು ಆ. ಕಂಬದಿಂದ ಬಂದ ನಿಂದೆವಳು ನಿನಗೆ ಬಹು ಸಂಭ್ರಮ ಇದೆ. ಇಲ್ಲ ಇಲ್ಲ ನಿನಗೆ ಬುದ್ಧಿ ಹೇಳಿದೆ. ಅಯ್ಯೇ ಸುಂದರಿ ಸುಂದರ ಆದ ಕಾರಣ ನಿನ್ನಂತ ಹೆಂಗಸಿಗೆ ಅರ್ಥವಾಗುವ ಮಾತಲ್ಲ. ಹೌದೇ ವ್ಯರ್ಥವಾಗಿ ಇವತ್ತು ತಗೊಳ್ತಾರಲ್ಲ ಎನ್ನಂ ತಡೆಬೇಡ ಸುರೇಖೆ ನಡೆಯಲು ನಿನ್ನಂತ ಪುರಕ್ಕೆ ಕಾಂತ ಕಾಂತೆ ನಾವಿಬ್ಬರು ಎಷ್ಟು ವಿಧವಾಗಿ ಬೇಡಿಕೊಂಡರು ನೀನು ಆಟವನ್ನು ಬಿಡಲಿಲ್ಲ. ಬಿಡುವುದಿಲ್ಲ ಸುಂದರಿ. ಪ್ರಿಯ ಪ್ರಿಯೇ ಕೇಳಿ ಬರುವ ಕಾಲಕ್ಕೆ ಕೊಡುವುದು ದುರ್ಬುದ್ಧಿ ಅನ್ನಂತ ನಿನ್ನಲ್ಲಿ ಬರೀ ದುರ್ಬುದ್ಧಿಯೇ ತುಂಬಿರೋದು. ನಾವು ಎಷ್ಟು ಹೇಳಿದರೂ ಪ್ರಯೋಜನವಿಲ್ಲ. ನೀ ಹೋದ ಕಾರ್ಯ ಜಯವಾಗಲು ನಿನಗೆ ಜಯದಾರತಿನ ಎತ್ತಿರುವುದು. ಈ ಪೀಠವನ್ನು ಅಲಂಕರಿಸು. ಎಷ್ಟು ಬೇಕು
ಮಾಡಂತೆ ಪೀಠ ಪೀಠ ಪೀಠವನ್ನು ಅಲಂಕರಿಸು. ಇನ್ನೊಂದು ಆಟಕ್ಕೆ ಕ್ಷೇಮವಾಗಲಿ ಕಾಂತರಿನಗೆ ಹೋಗದುರಗೆ ಹೋಗದುರಗೆ ಸುಂದರಿ ನೀನು ಓದಕಾರ ಜಯವಾಗಲೆಂದು ಜಯದ ಆರತಿಯನ್ನು ಮಾಡ್ರಿ. ಕ್ಷೇಮವಾಗಿ ಹೋಗಿ ಬಾ ಜಾಣ, ಆ ಪರಶುರಾಮನೊಂದಿಗೆ ಉಳಿಸಿಕೊಂಡು ಬಾ ನಿನ್ನ ಪ್ರಾಣ. ಜಮದಗ್ನಿಯಂ ಕೊಂದಿದ್ದಕ್ಕೆ ಅವನ ಮಗನಾದ ಭಾರ್ಗವರಾಮನು ಪರಶುರಾಮನಾಗಿ ಬಂದಿರುವಂತೆ ಕುಮಾರ ಪೌರುಷ ನೋಡುವ ಈ ಸಹಸ್ರ ಭುಜ ಬಲ ಪರಾಕ್ರಮ ಅಂತ ಮಾಡಿ ಬರೋದಕ್ಕೆ ರಣಮಂಡಳಿಯ ಮತವನ್ನು ಬಿಡುವಂತ ರಾಸಾಯನಿಕ ಬ್ರಾಹ್ಮಣ ಪುಣ್ಯಾದ ಪರಶುರಾಮ ನಾನೆಲ್ಲದ ವೇಳೆಯಲ್ಲಿ ಶ್ರೇಷ್ಠ ಮುನಿ ಪುಂಗವನಾದ ನಮ್ಮಪ್ಪನನ್ನು ಕೊಂದ ಸಹಜವಾಗಿ ಕೊಂದಿರುವುದು ಆದ ಕಾರಣ ಸಜ್ಜನರೆಂಬ ಭಾವವನ್ನರಿಯಲು ರಾಜಧರ್ಮ ಏನೆಂಬುವುದನ್ನರಿಯಲು ನನ್ನ ಮರಣಕ್ಕೆ ನೀನ ಕಾರಣನಾಗ ಮದಿಭ್ರಷ್ಟನೇ ಜಾಗೃತೆಯಿಂದ ಯುದ್ಧಕ್ಕೆ ಸದ್ದನಾಗುವುದು ನಿನ್ನ ಶಿವವನ್ನು ಪರಶುರಾಮ ಎಂಬ ಬ್ರಾಹ್ಮಣ ನಮಗೆ ಸೇರಿದ ಅಡವಿಯಲ್ಲಿ ಆಶ್ರಮ ಮಾಡಿಕೊಂಡಿದ್ದ ನಿಮ್ಮಪ್ಪನೆಂಬ ಪ್ರಶ್ನನು ಕಾಮದೇವನಿಗೆ ಕೊಡು ರಾಜ ರಾಜರಾಜ ನಮ್ಮಂತ ತಪಸ್ಸರಿಗೆ ತಕ್ಕಲ್ಲ ಎಂದು ಕೇಳಿದರೆ ನಿಮ್ಮ ತಂದೆ ಎಂಬ ಮೂಲನು ಕಂಡಂಗೆ ಮಾತಾಡಿದನ ಕಡೆಗೆ ಈ ಪ್ರಚಂಡ ಸಾಹಸದಿಂದ ಮಡಿದನ ಎಲೆಯದಮ ಎಲೆ ಬಣ್ಣ ಆದ ಕಾರಣ ನೀನಾದರೂ ಬಂದು ಮಾಡುವುದೇನು ಮೂಡ ಮತ್ತೆ ನಿನಗೆ ಪ್ರಾಣದ ಮಳ ಆಸೆ ಇದೆ ಸುಮ್ಮನೆಯಿಂದ ಸುಮ್ಮನೆ ಹಿಂದಕ್ಕೆ ಹೋಗ ಇಲ್ಲವೇ ದುರಕ್ಕೆ ಎದುರಾಗ ರಾಮ ಮಾಡುವ ನಾಮ ಸಹಸ್ರ ಬಾಹುಗಳಿಂದ ಕೊಪ್ಪಿದ ಕರ್ತವೀರಾರ್ಜುನ ನಮ್ಮ ಮೂರ್ತ ಪರಶುರಾಮ ಎಂಬ ಬ್ರಾಹ್ಮಣ ಪರಶುವಿನಿಂದ ಸೇರಿಸುವನು ನಿನಗೆ ಮನಕ ಎಲೆ ಮತ್ತೆ ಅದಮನೆ
ಜಾಗ್ರತೆಯಿಂದ ಯುದ್ಧಕ್ಕೆ ಸನ್ನದ್ಧರಾಗು ಮೋಳಮತೆ. ಬಳಿರೆ